ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ್ತಿನ ಹಬ್ಬ ಅಂದರೆ ಭೂಮಿ ತಾಯಿಯನ್ನು ಪೂಜಿಸುವಂಥದ್ದು. ಭೂಮಿ ಎಂದರೆ ತಾಯಿಯ ತಾಯಿ, ಜನ್ಮ ನೀಡಿದ ತಾಯಿಯೇ ಮಹಾನ್ ಎಂಬ ಮಾತಿದೆ. ಆದರೆ ಆ ತಾಯಿಗಿಂತಲೂ ಮಹಾನ್ ಈ ಭೂಮಿ ತಾಯಿ. ತನ್ನ ಒಡಲೊಳಗೆ ಅದ್ಭುತಗಳನ್ನು ಅಡಗಿಸಿಕೊಂಡಿರುವ ಮಮತಾಮಯಿ ಎಂದರೆ ತಪ್ಪಾಗಲಾರದು. ಇವತ್ತು ಪ್ರಪಂಚ ಇಷ್ಟೊಂದು ಅಭಿವೃದ್ಧಿ ಕಾಣುತ್ತಿದ್ದರೆ ಇದಕ್ಕೆ ಕಾರಣ ಈ ಭೂಮಿ. ಶರನ್ನವರಾತ್ರಿಯಲ್ಲಿ ದೇವಿಯ 9 ರೂಪಗಳನ್ನು ಪೂಜಿಸಿ 10ನೆಯ ದಿನ ವಿಜಯದಶಮಿ ಆಚರಿಸಿದ ನಂತರ ಅದೇ ಅಶ್ವಯುಜ ಮಾಸದ ಪೌರ್ಣಿಮೆಯ ದಿನ ಭೂಮಿಗೆ ಪೂಜೆ ಸಲ್ಲಿಸುವ ಕ್ರಮ ಹಲವು ಕಡೆಗಳಲ್ಲಿ ಆಚರಣೆಯಲ್ಲಿದೆ. ಕರಾವಳಿಯಲ್ಲಿ ಭೂಮಿ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಗ್ತದೆ. ಅಂದರೆ ಹೊಸತು ಹಬ್ಬ ಅಂದರೆ ಕದಿರು ಕಟ್ಟುವಂಥ ಹಬ್ಬ. ಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಿದ್ದಾಳೆ ಎನ್ನುವ ಭಕ್ತಿ ಭಾವದಿಂದ ಇಡೀ ಮನೆಯನ್ನು ಸ್ವಚ್ಛಗೊಳಿಸಲಾಗ್ತದೆ. ಮನೆಯ ಪ್ರಧಾನ ದ್ವಾರ ಸೇರಿದಂತೆ ಹೊಸ್ತಿಲುಗಳಿಗೆ ಅಲಂಕಾರವನ್ನು ಮಾಡಿ ಸಂಪ್ರದಾಯದಂತೆ ಕೃಷಿಕರು ತಮ್ಮದೇ ಗದ್ದೆಯಲ್ಲಿ ತಮ್ಮ ಮನೆಗೆ ತೆನೆ ಕೊಂಡೊಯ್ಯಬಾರದು ಎಂಬ ನಿಯಮವಿದೆ. ಹೀಗಾಗಿ ಹೊಸ್ತು ಹಬ್ಬ ಆಚರಿಸುವ ಮುನ್ನಾ ದಿನ ರಾತ್ರಿ ಇಲ್ಲವೇ ಅದೇ ದಿನ ಮುಂಜಾನೆ ವೇಳೆ ಯಾರಿಗೂ ತಿಳಿಯದಂತೆ ಬೇರೆಯವರ ಕೃಷಿ ಭೂಮಿಯಿಂದ ತೆನೆಯನ್ನು ತರಲಾಗ್ತದೆ. ಹಾಗೆ ಗದ್ದೆಯಿಂದ ತಂದ ತೆನೆಯನ್ನು ತುಳಸಿ ಕಟ್ಟೆಯ ಮುಂದೆ ಇರಿಸಿ ವಿಶೇಷ ಅಲಂಕಾರಗಳೊಂದಿಗೆ ಪೂಜಿಸಲಾಗ್ತದೆ. ಪೂಜೆಗೊಂಡ ಭತ್ತದ ತೆನೆಯನ್ನು ಮನೆಯ ಹಿರಿಯರು ತಲೆಯಲ್ಲಿ ಹೊತ್ತು ಮನೆಯೊಳಗೆ ಪ್ರವೇಶಿಸುತ್ತಾರೆ. ಈ ಹಂತದಲ್ಲಿ ಮನೆಯೊಡತಿ ಯಜಮಾನನ ಪಾದ ತೊಳೆದು ಆರತಿ ಮಾಡ್ತಾರೆ. ನಂತರ ಕದಿರನ್ನು ಮನೆಯ ಪ್ರಧಾನ ದ್ವಾರ ಮತ್ತು ಎಲ್ಲ ಕೃಷಿ ಪರಿಕರಗಳಿಗೆ ಕಟ್ಟಲಾಗ್ತದೆ. ಭತ್ತದ ತೆನೆಯನ್ನು ತುಳಸಿ ಕಟ್ಟೆಯಲ್ಲಿಟ್ಟು ಪೂಜೆ ಎಲ್ಲ ನೆರವೇರಿದ ನಂತರ ಅಲ್ಲಿ ನಾವು ಏನಂದರೆ ವಸಂತ ಅಂತ ಹೇಳ್ತೀವಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಹಿರಿಯರು ಎಲ್ಲ ನಿಂತು ಪೂಜೆಯನ್ನು ಮಾಡಿಕೊಡ್ತಾರೆ. ಭತ್ತದ ತೆನೆಯನ್ನು ಮಾವು, ಹಲಸು ಮತ್ತು ಬಿದಿರಿನ ಎಲೆಗಳನ್ನು ಸೇರಿಸಿ ತೆಂಗಿನ ನಾರಿನಿಂದ ಮಾಡಿದ ಹಗ್ಗದಿಂದ ಕಟ್ಟಲಾಗ್ತದೆ. ಪೈರಿನಿಂದ ಭತ್ತ ಬಿದ್ದರೂ ಆ ಪೂರಾವರಣ ರಕ್ಷಾ ಕವಚವಾಗಿರುತ್ತದೆ ಅನ್ನೋ ರೀತಿಯಲ್ಲಿ ಅದರ ಜೊತೆಗೆ ಈ ಎಲ್ಲ ವಸ್ತುಗಳ ಪರಸ್ಪರ ಜೋಡಣೆಯೂ ಕೂಡ ವಿಶೇಷವಾಗಿರ್ತದೆ. ಮನೆಯ ಮೇಜು, ಕುರ್ಚಿ, ತೆಂಗಿನ ಮರ, ಅಡಿಕೆ ಮರ ಹಾಗೆ ಎಲ್ಲ ರೀತಿಯ ವಸ್ತುಗಳಿಗೆ ಈ ಕದರನ್ನು ಕಟ್ಟಲಾಗ್ತದೆ. ತುಳಸಿ ಪೂಜೆಯನ್ನು ಮುಗಿಸಿ ದೀಪವನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಿ ಆ ಭತ್ತವನ್ನು ನಾವೇನು ಕಳಶವನ್ನು ಇಟ್ಟಿರ್ತೀವಿ ಅದನ್ನು ಮನೆಯೊಳಗೆ ಇಡೀ ದಿನ ಇಟ್ಟಿರ್ತಾರೆ. ದೀಪದ ಜೊತೆಗೆ ಅದು ಕೂಡ ನಂದಾದೀಪವಾಗಿ ಬೆಳಗಲಿ ಎನ್ನುವ ಕಾರಣಕ್ಕೆ ತುಳಸಿ ಪೂಜೆಯ ನಂತರ ಪ್ರಸಾದಗಳನ್ನೆಲ್ಲ ತಿಂದು ಹೊಸತು ಹಬ್ಬ ಆಚರಣೆಯ ದಿನ 9 ಬಗೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗ್ತದೆ. ಅದಕ್ಕೆ ಹೊಸ ಅಕ್ಕಿಯನ್ನು ಬೆರೆಸಿದಾಗ ಅದು ಪರಿಪೂರ್ಣವಾಗ್ತದೆ. ಹೊಸ ಅಕ್ಕಿಯಿಂದ ತಯಾರಾದ ಅನ್ನ ಊಟ ಮಾಡುವ ಮೊದಲು ಹಿರಿಕಿರಿಯರಿಗೆ ಆಶೀರ್ವಾದ ಪಡೆಯಬೇಕು. ಇದೇ ರೀತಿಯ ಮುಂದಿನ ಹೆಚ್ಚಿನ ವಿವಿಧ ರೀತಿಯ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.